ಹಾಯ್, ನಾನು ವಿಶ್ವನಾಥ್, ಫೈನಾನ್ಷಿಯಲ್ ಅಡ್ವೈಸರ್, ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಕ್ಕಂಥ ಪ್ಲಾನು ಎಸ್ ಬಿ ಐ ಲೈಫ್ನಲ್ಲೇ ಚೈಲ್ಡ್ ಅಂದರೆ ಮಕ್ಕಳನ್ನು ಗುರಿಯಾಗಿಟ್ಟುಕೊಂಡು ಒಂದು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಪ್ಲಾನು. ಈ ಪ್ಲಾನಿನ ಮಹತ್ವ ಏನು, ಬೇರೆ ಪ್ಲಾನಿಗೂ ಈ ಪ್ಲಾನಿಗೂ ಏನು ಡಿಫ್ರೆನ್ಸು, ಈ ಪ್ಲಾನ್ನಲ್ಲಿ ಮಕ್ಕಳ ಮೇಲೆ ಯಾಕೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಪ್ರೀಮಿಯಮ್ಮು ಎಸ್ಪೆಷಲಿ ಫಾರ್ ಚೈಲ್ಡ್ ಎಜುಕೇಷನ್ ಆರ್ ಚೈಲ್ಡ್ ಮ್ಯಾರೇಜ್ ಇದನ್ನು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು. ಈ ಪ್ಲಾನ್ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ ಅಂದರೆ, ನೀವು ನೋಡ್ಬೋದು 5 ವರ್ಷ ಪಾಲಿಸಿ ಟರ್ಮ್ ಇದೆ. ಇದು 5 ವರ್ಷ ಪಾಲಿಸಿ ಟರ್ಮ್ ಇದೆ. ಪ್ರತಿ ವರ್ಷಕ್ಕೆ 1 ಲಕ್ಷದಂತೆ ನೀವು ಪ್ರೀಮಿಯಮನ್ನು ಪೇ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ನೋಡಿದರೆ 6ನೇ ಸೀರಿಯಲ್ಲಿಂದ ಏನಿದೆ ಫುಲ್ಲು 0 ಇದೆ. ಅಂದರೆ ನೀವು 5 ವರ್ಷ ಮಾತ್ರ ಪ್ರೀಮಿಯಮ್ ಪೇ ಮಾಡ್ತಕ್ಕಂಥದ್ದು. ಅದು ಬಿಟ್ಟು 7, 8, 9, 10 ಅಪ್ ಟು ಲಾಸ್ಟಿಗೆ 25 ನೋಡಿದರೆ ನಿಮಗೆ ಇಲ್ಲಿ 68, ಅದೇ 5 ಲಕ್ಷ ರೂಪಾಯಿ ಏನಾಗುತ್ತೆ ಅಂದರೆ 68,63,519 ಗ್ರೋತ್ ಆಗಿದೆ. ಅಂದರೆ 1ನೇ ವರ್ಷಕ್ಕೆ ಇರ್ತಕ್ಕಂಥ ಮಗುಗೆ ನೀವೇನಾದರೂ ಈ ಪಾಲಿಸಿ ತೊಗೊಂಡ್ರೆ ಮಗುವಿನ 26ನೇ ವಯಸ್ಸಾಗೋತ್ತಿಗೆ 68,65,519 ರೂಪಾಯಿ ಬಂದಿರುತ್ತೆ. ಇದು ಚೈಲ್ಡ್ ಏಜ್ ಬಂದುಬಿಟ್ಟು ಈ ಪಾಲಿಸಿಗೆ ಎಂಟ್ರಿ ಆಗಲಿಕ್ಕೆ 0 to 13 ವರ್ಷದ ತನಕ ಮಾತ್ರ ಇರುತ್ತೆ. ಪೇರೆಂಟ್ ಏಜ್ ಬಂದುಬಿಟ್ಟು 18 ವರ್ಷದಿಂದ 51 ವರ್ಷದ ತನಕ ಇರಬೇಕು. ಅಂಥ ಮಕ್ಕಳಿಗೆ ನೀವು ಈ ಪಾಲಿಸಿನ ತೊಗೋಬೋದು. ಇದ್ರ ಬೆನಿಫಿಟ್ ಏನು, ಬೇರೆ ನೀವು ಬೇಕಾದ್ರೆ ಬ್ಯಾಂಕಲ್ಲಿ ಇದನ್ನು ಇನ್ವೆಸ್ಟ್ ಮಾಡ್ಬೋದು. ಬ್ಯಾಂಕಲ್ಲಿ ಎಷ್ಟು ಗ್ರೋತ್ ಆಗುತ್ತೆ, ಇದರಲ್ಲಿ ಎಷ್ಟು ಗ್ರೋತ್ ಆಗುತ್ತೆ ಅನ್ನೋದನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಲೈಫ್ ರಿಸ್ಕ್ ಅನ್ನೋದು ಕವರ್ ಆಗೋಲ್ಲ. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾಳೆ ಕಟ್ತಕ್ಕಂಥ ಪೇರೆಂಟ್ ಬೇಸ್ಡ್ ಇದು ಇರ್ತಕ್ಕಂಥದ್ದು. ಸೊ ಕಟ್ತಕ್ಕಂಥ ಪೇರೆಂಟಿಗೆ ಏನಾದರೂ ಲೈಫ್ ರಿಸ್ಕ್ ಆಯಿತು ಅಂತ ಅಂದರೆ, ಜೊತೆಗೆ ನಿಮಗೆ ಸಮ್ ಅಶ್ಯೂರ್ಡು ಕೂಡ ಸೆಟಲ್ಮೆಂಟ್ ಆಗೋದ್ರ ಜೊತೆಗೆ ಇನ್ನುಳಿರ್ತಕ್ಕಂಥ ಪಾಲಿಸಿನ ಎಸ್ ಬಿ ಐ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಈ ರೀತಿ ಒಂದೊಳ್ಳೆ ಬೆನಿಫಿಟ್ ಇರ್ತಕ್ಕಂಥ ಪಾಲಿಸಿ ಇದು. ಸೊ ಹಾಗಾಗಿ ಯಾರೆಲ್ಲ ಇತ್ತೀಚಿನ ದಿನದಲ್ಲಿ ನೀವು ನೋಡ್ಬೋದು, ಮಿಡ್ಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು ಅಥವಾ ಒಂದು ಸ್ವಲ್ಪ ರಿಚ್ ಇರ್ತಕ್ಕಂಥ ಪೀಪಲ್ ಆಗಿರ್ಬೋದು, ತಮ್ಮ ಮಕ್ಕಳ ಹೈಯರ್ ಎಜುಕೇಷನ್ ಮಾಡಿಸ್ಬೇಕು ಅಂತ ಅಂದರೆ ಬ್ಯಾಂಕಲ್ಲಿ ಕಂಪಲ್ಸರಿ ಲೋನಿಗೆ ಹೋಗ್ತಕ್ಕಂಥದ್ದು ಇತ್ತೀಚಿನ ದಿನದಲ್ಲಿ ನಾವು ಕಾಣ್ಬೋದು. ಸೊ ಆವಾಗ ನೀವು ಬ್ಯಾಂಕಲ್ಲಿ ಲೋನಿಗೆ ಹೋದರೆ ಅದಂತ ತೀರಿಸಲಿಕ್ಕೆ ಬಡ್ಡಿ ಎಷ್ಟಾಗುತ್ತೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ಇದು ತುಂಬ ಕಡಿಮೆ ಇರ್ತಕ್ಕಂಥ ಪಾಲಿಸಿ. ಇದು ಪರ್ ಇಯರ್ 1 ಲಕ್ಷ ಕಟ್ತಕ್ಕಂಥದ್ದು ನೀವೇನೇನೂ ಅಲ್ಲ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿದರೆ. ಅದರಿಂದ ಒಂದು ಸ್ಮಾರ್ಟ್ ಯೋಚನೆ ಮಾಡಿ, ಈಗಿರ್ತಕ್ಕಂಥ ಚಿಕ್ಕ ಮಕ್ಕಳಿಂದ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಮುಂದೆ ನಿಮಗೆ ಬರ್ಬೋದಂಥ ಸಾಲದ ಹೊರೆನ ಇದು ತಪ್ಪಿಸ್ಬೋದು. ಅದರಿಂದ ಈ ಸ್ಮಾರ್ಟ್ ಸ್ಕಾಲರ್ ಪಾಂಪ್ಲೆಟಲ್ಲಿ ಫೋನ್ ನಂಬರ್ನ ಮೆನ್ಷನ್ ಮಾಡಿದೆ. ಆ ಫೋನ್ ನಂಬರ್ಗೆ ನಿಮಗೆ ಏನೇ ಮಾಹಿತಿ ಬೇಕು ಅಂತ ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಡೋರ್ ಟು ಡೋರ್ ಸರ್ವಿಸ್ ಇರುತ್ತೆ. ಸೊ ಅದರಿಂದ ನಮ್ಮ ಕಂಪನಿ ರೆಪ್ಪೇ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ಇದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅದನ್ನು ಕನ್ವಿನ್ಸ್ ಮಾಡ್ತಾರೆ. ನಿಮಗೆ ಏನೇ ಮಾಹಿತಿ ಇದ್ದರೂ ಕೂಡ ಅವ್ರನ್ನೂ ಕೂಡ ನೀವು ಕ್ಲಾರಿಫಿಕೇಷನ್ ತೊಗೊಂಡು ಈ ಪಾಲಿಸಿನ ಸ್ಟಾರ್ಟ್ ಮಾಡ್ಬೋದು. ಈ ಪಾಲಿಸಿನ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಅಂತಂದು ಯಾಕೆ ಹೇಳ್ತಾ ಇರ್ತಕ್ಕಂಥದ್ದು ಅಂತ ಅಂದರೆ, 1961ರಲ್ಲಿ ಇರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ಈ 2024ರಲ್ಲಿ 25ರ ಬಡ್ಜೆಟಲ್ಲಿ ರಿವೈಸ್ ಆಗ್ತಿದೆ. ಅಂದರೆ ಈ ಫೆಬ್ರವರಿಯಲ್ಲಿ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್, ನೇರ ತೆರಿಗೆ ಅನ್ನೋದೇನಿದೆ, ನೇರ ತೆರಿಗೆ ಕೋಡ್ ಅಂತಕ್ಕಂಥದ್ದು ಇಂಪ್ಲಿಮೆಂಟ್ ಆಗ್ತಾ ಇರೋದ್ರಿಂದ ನಿಮಗೆ ಲಾಸ್ಟಿಗೆ ಬರ್ತಕ್ಕಂಥ ಈ ಸಮ್ ಅಶ್ಯೂರ್ಡ್ ಏನಿದೆ 68,63,519ಕ್ಕೆ ಇದುವರೆಗೂ ಕೂಡ 0% ಇರುತ್ತೆ. ಯಾವುದೇ ಟ್ಯಾಕ್ಸನ್ನು ಕಟ್ತಕ್ಕಂಥ ಅವಶ್ಯಕತೆ ಅಟ್ ಪ್ರೆಸೆಂಟ್ ಇರೋದಿಲ್ಲ. ಅದರಿಂದ ಈ ಪಾಲಿಸಿನ ಆದಷ್ಟು ಕೂಡ ಫೆಬ್ರವರಿ ಒಳಗಡೆ ಮಾಡಿಸಿದರೆ ನಿಮಗೆ ಬೆಸ್ಟು. ಆದಷ್ಟು ಜನವರಿ 15th ಒಳಗಡೆ ಈ ಪಾಲಿಸಿನ ಮಾಡಿಸ್ಲಿಕ್ಕೆ ಪ್ಲ್ಯಾನ್ ಮಾಡಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಈ 68,63,519 ಇದು 30% ಟ್ಯಾಕ್ಸ್ ಕೋಡಿಗೆ ಕನ್ವರ್ಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ 30% ಟ್ಯಾಕ್ಸ್ ಡಿಡಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾರೆಲ್ಲ ಪ್ಲಾನ್ ಮಾಡಬೇಕು ಅಂತಂದಿದ್ದೀರಾ ಆದಷ್ಟು ಹರ್ರಿ, ಅಂದರೆ ಬೇಗ ಈ ಪ್ಲಾನನ್ನು ಮಾಡಿ. ಈ ಪಾಂಪ್ಲೆಟ್ ಹಿಂದ್ಗಡೆಗೆ ನೀವು ಇದರಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಬೇಕು ಅಂತಂದೇನಿಲ್ಲ.
50,000ದಿಂದನೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಈ ಪಾಂಪ್ಲೆಟ್ ಹಿಂದ್ಗಡೆಗೆ 50,000 ಇನ್ವೆಸ್ಟ್ ಮಾಡಿದರೆ ಏನು ಬೆನಿಫಿಟ್ ಇದೆ ಅನ್ನೋದು ಕೂಡ ಪ್ಲಾನ್ಸ್ ಇದೆ. ಅದನ್ನು ಕೂಡ ನೀವು ಹಿಂದ್ಗಡೆ ಪಾಂಪ್ಲೆಟಲ್ಲಿ ನೋಡ್ಕೋಬೋದು.